ಎಂತ ಸಿಹಿ ಸುದ್ದಿ ಕೊಟ್ಟೆ ಅನ್ನೋ. ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಡಿಸಿಷನ್ನೇ ಹೇಳಿದ್ಯಾ. ವೆರಿ ಗುಡ್ ಅನ್ನು ಕೊಡು ಕೈಗೆ. ಎಲ್ಲ ನಮ್ಮ ಸಾಹೇಬ್ರ ಕಾಲಿಟ್ಟಿರೋಗಳಿಗೆ ಅವ್ರಿರೋ ಜಾಗದಲ್ಲಿ ಎಲ್ಲ ಒಳ್ಳೇದೇ ನಡೆಯುತ್ತೆ. ನೋಡಿ ಸರ್, ನೀವು ಬಂದಿದ್ದು ಎಷ್ಟು ಒಳ್ಳೇದಾಯ್ತು. ಅನು ಒಪ್ಕೊಳ್ಳೋದಕ್ಕೆ ಆರ್ಯ ಸರೇ ಕಾರಣ. ಅವ್ರು ಏನಾರ ಇಲ್ಲ ಅಂದಿದ್ರೆ ಅನು ಒಪ್ಕೋತಾ ಇರಲಿಲ್ಲ ಅಲ್ವಾ ಅನು? ಹ್ಞೂ ಅಮ್ಮ, ಎಲ್ಲದಕ್ಕೂ ಆರ್ಯ ಸರ್ರೇ ಕಾರಣ. ಅನು ಆ ಮಾಡಮ್ಮ. ತಗೊಳ್ಳಿ ಸರ್, ನಿಮ್ಮ ಖುಷಿಗೆ. ತಗೊಳ್ಳಿ ಸರ್, ತಗೊಳ್ಳಿ. ಹೀಗೆ ಹೊರಟ್ರೆ ಹೇಗೆ ಸರ್? ಹಬ್ಬದ ದಿನ ಒಳ್ಳೆ ಸಿಹಿ ಸುದ್ದಿ ಕಿವಿಗೆ ಬಿದ್ದಿದೆ. ಸ್ವಲ್ಪ ಆದರೂ ಆಚರಣೆ ಮಾಡೋದು ಬೇಡವಾ? ಪ್ಲೀಸ್ ಬನ್ನಿ ಸರ್. ಸರ್, ಮಕ್ಕಳೆಲ್ಲ ಪಟಾಕಿ ಹೊಡಿತಿದ್ದಾರೆ, ನೀವು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಬನ್ನಿ ಸರ್. ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಸುಬ್ಬು, ಇದ್ರಲ್ಲಿ ತೊಂದರೆ ಏನು? ಅವರಿದ್ರೆ ನಮಗೂ ಸಂತೋಷ ಅಲ್ವಾ? ಹ್ಞೂ ಸರ್, ಪ್ಲೀಸ್ ಬನ್ನಿ ಸರ್. ಇಷ್ಟು ವರ್ಷದಲ್ಲಿ ಈ ಥರ ದೀಪಾವಳಿನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ದಿ ಗ್ರೇಟ್ ಆರ್ಯವರ್ಧನ್ ಅವ್ರ ಜೊತೆಗೆ ಆಚರಣೆ ಮಾಡ್ತಾ ಇದ್ದೀನಿ. ಸರ್, ಹ್ಯಾಪಿ ದೀಪಾವಳಿ. ಅಣ್ಣ, ನಾವು ನಿಜವಾಗ್ಲೂ ತುಂಬಾನೇ ಅದೃಷ್ಟವಂತರು. ಇದ್ರಲ್ಲಿ ಹಚ್ಕೊಮ್ಮ. ಸರ್, ತಗೊಳ್ಳಿ, ನೀವು ಹಚ್ಚಿ. ಸರ್, ಬನ್ನಿ ಹಚ್ಚಿ. ನಮ್ಮನೆ ಲಕ್ಷ್ಮಿ, ಮಹಾಲಕ್ಷ್ಮಿ, ನೀನು ಬಾಮ್ಮ, ನೀನು ಸಂಪತ್ ಇಬ್ರು ಸೇರಿ ಈ ಈ ಈ ಹೂ ಕುಂಡ ಹಚ್ಚಿ. ಲೇ ಸಂಪತ್ತು,
ಬಾರ್ ಹೋಗಿ. ಅಣ್ಣ, ಮದ್ವೆಗಿಂತ ಮೊದಲೇ ದೀಪಾವಳಿ ಇದು. ರಜನಿ ಅದೇಗಾಗುತ್ತೆ, ಹುಡುಗ ಹುಡುಗಿ ಮನೆಗೆ ಬರಬೇಕು, ಅದು ಲೆಕ್ಕ, ಇದು ಲೆಕ್ಕ ಅಲ್ಲ. ಗಾಡಿ ತಗೊಂಡ ಕಾರ್ ಬಂತು, ನಾನು ಹೊರಡ್ತೀನಿ. ಸರ್, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಸರ್, ಹ್ಯಾಪಿ ದೀಪಾವಳಿ. ನಾವು ಮತ್ತೆ ಮತ್ತೆ ಸಿಗ್ತಾ ಇರೋಣ. ಬರ್ತೀನಿ. ಸುಬ್ಬು ಸರ್, ಬನ್ನಿ ಸರ್, ಪಟಾಕಿ ಹಚ್ಚಿ. ರೀ ಸುಬ್ಬು, ಮತ್ತೆ ಮರ್ತ್ಯಾ ಅಥವಾ ಬೇಕು ಅಂತ ಮಾಡ್ತಿದ್ಯಾ? ಎಷ್ಟು ಸಲ ಹೇಳಿದ್ದೀನಿ ಬಾದಾಮಿನ ಸಿಪ್ಪೆ ತೆಗೆದು ಹೆಚ್ಚು ಅಂತ. ಸಿಪ್ಪೆ ಇದ್ರೆ ಆರ್ಯನ್ಗೆ ಇಷ್ಟ ಆಗಲ್ಲ. ಸಾರಿ ಅಮ್ಮ, ಮರ್ತೋದೆ. ನನಗೆ ಈ ಮದ್ವೆಗೆ ಒಪ್ಪಿಗೆ ಇದೆ.